ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಹಾಕುವಂಥ ಬ್ರೈಡಲ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆಲ್ಲ ನಾವು ಬೇಸ್ ಲೈನ್ ಹಾಕ್ಕೊಂಡ್ಬಿಟ್ಟು ಸೆಕೆಂಡ್ ಲೈನ್ ಹಾಕ್ತಿದ್ವಿ, ಬಟ್ ಇದನ್ನು ಸಿಂಗಲ್ ಸ್ಟೆಪ್ನಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ. ನಾನು 6 ಎಳೆ ದಾರನ ಗಂಟು ಕಟ್ಟಿಟ್ಕೊಂಡಿರೋದನ್ನೇ ಲೇಸ್ಗೆ 2 ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 2 ಚೈನ್ ಆಯಿತು, 3, 4, 5 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಬಿಗಿನರ್ಸ್ ಆದರೆ ಸ್ವಲ್ಪ ಈ ಕಡೆಗೇ ಹಾಕಿ ಒಂದು 4 ಚೈನಿಗೆ ಆಗೋಷ್ಟು ಹಾಕಿ 1, 2, 3 ಚೈನ್ ಹಾಕ್ತೀನಿ. ನೆಕ್ಸ್ಟ್ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಇವಾಗ ನೋಡಿ 5 ಚೈನ್, 1 ಲಾಕ್ ಮತ್ತು 3 ಚೈನ್. ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಸಿಂಗಲ್ ಕ್ರೋಶೆಟ್ ಒಂದೇ, ಲಾಕ್ ಅಂದರೂ ಒಂದೇ. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇವಾಗ ಒಂದು ರಿಂಗ್ ಬೀಡು, ಅದರೊಳಗಡೆ ಒಂದು ಕಟಿಂಗ್ ಬೀಡ್ ಆದರೂ ತೊಗೊಳ್ಳಿ, ಪ್ಲೇನ್ ಬೀಡ್ ಆದರೂ ತೊಗೋಬೋದು. ಬೀಡ್ ಲಾಕ್ ಮಾಡಿಬಿಟ್ಟು ಅದೆಲ್ಲಿಗೆ ಬರುತ್ತೋ ಬೀಡು ಅಷ್ಟಕ್ಕೇ ಕರೆಕ್ಟಾಗಿ ಲಾಕ್ ಮಾಡಿ. ಲಾಕ್ ಆದಮೇಲೆ ಈಗ ಸ್ವಲ್ಪ ಬಟ್ಟೆನ ನೋಡಿ ಈ ಕಡೆಗೆ ನಾವು ವರ್ಕ್ ಮಾಡಬೇಕು. ಇವಾಗ ಬಟ್ಟೆನ ಇಲ್ಲಾಂದರೆ ಈ ಥರ ಬೀಡನ್ನ ಹಿಂದ್ಗಡೆ ಫೋಲ್ಡ್ ಮಾಡಿ, ಈ ಥರ ತಿರುಗುತ್ತೆ, ತಿರುಗಿಸಿದ ಮೇಲಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಬ್ಯಾಕ್ ಸೈಡಿಂದ ಈ ಥರ ಫ್ರಂಟಿಗೆ ಮಾಡಿಕೊಂಡು ಮೇಲೆ ಏನು ಬೀಡಿದೆಲ್ಲ ಅಲ್ಲಿಗೆ ಇವಾಗ ನಾವು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು, ರಿಂಗ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 3 ದಾರದಿಂದನೂ ಒಳಗಡೆ ಬರಬೇಕು. ಒಂದು ಹಾಫ್ ಡಬಲ್ ಕ್ರೋಶೆಟ್ ಆಯ್ತಲ್ಲ, ಇದೇ ಥರನೇ ನಾವಿಲ್ಲಿ ಟೋಟಲಾಗಿ 10 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಳ್ತೀನಿ. ಫಸ್ಟಿಗೆ 5 ಹಾಕ್ಕೊಂಡ್ಬಿಟ್ಟು ಅದಾದ ನಂತರ ಒಂದು ಬೀಡನ್ನ ಹಾಕಿಬಿಟ್ಟು ಮತ್ತೆ 5 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. 4 ಆಯಿತು. ಈಗ 5ನೇದು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಈಗ ನೋಡಿ 5 ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ನೀವು ಬೇಕಂದರೆ ಸಿಂಗಲ್ ಕ್ರೋಶೆಟ್ಗಳನ್ನಾದರೂ ಹಾಕ್ಕೋಬೋದು. ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡ್ ಲಾಕ್ ಏನು ಬೇಡ, ಹಾಗೆಯೇ ಡೈರೆಕ್ಟಾಗಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಸೂಜಿ ಮೇಲೆ 3 ದಾರ ಇರುತ್ತಲ್ಲ, 3 ದಾರದಿಂದ ಸೂಜಿಯಿಂದ ಮತ್ತೆ ದಾರನ ಎಳ್ಕೊಂಡು ಈ ಥರ ಫುಲ್ಲು ಹೊರಗಡೆ ಬರಬೇಕು. ಹಾಫ್ ಡಬಲ್ ಕ್ರೋಶೆಟ್ ಹಾಕೋದ್ರಿಂದ ಸ್ವಲ್ಪ ತಿಕ್ಕಾಗಿರುತ್ತೆ, ಹಾಗಾಗಿ ನಾನು ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಬೇಡ ಅಂದರೆ ನಾನು ಹೇಳಿದ್ನೆಲ್ಲ ಸಿಂಗಲ್ ಕ್ರೋಶೆಟ್ ಆದರೂ ಹಾಕ್ಕೋಬೋದು. ಇಲ್ಲಿನೂ ಸಹ 5 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಹಾಕಿಬಿಟ್ಟು ಇದು 5ನೇದು ಆಗ್ತಾ ಇರೋದು. ಈಗ ರಿಂಗ್ ಏನಾದರೂ ನೀವು ದೊಡ್ಡದು ತೊಗೊಂಡ್ರೆ ಸ್ವಲ್ಪ ಹಾಫ್ ಡಬಲ್ ಕ್ರೋಶೆಟ್ಗಳು ಜಾಸ್ತಿ ಬರುತ್ತೆ. ನೋಡಿ ಇಲ್ಲಿ ಫಸ್ಟ್ ಲಾಕ್ ಇದೆಯಲ್ಲ, ಈ ಲಾಕ್ ಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ನೋಡಿ ಇವಾಗ ಬೀಡನ್ನ ಬಟ್ಟೆನ ತಿರುಗಿಸ್ಕೊಂಡ್ರೆ ಏನಿದಿತ್ತಲ್ಲ ಬ್ಯಾಕ್ ಸೈಡಿಂದ ಹಾಕಿದ್ವಲ್ಲ, ಇವಾಗ ಫ್ರಂಟ್ ಸೈಡಿಗೆ ಮೇಲೆ ಬರುತ್ತೆ. ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಮತ್ತೆ ನಾವು ಒಂದು ಸರಿ ಲಾಕ್ ಮಾಡಬೇಕಾಗತ್ತೆ. ರಿಂಗ್ ಬೀಡ್ ಒಳಗಡೆಗೆ ಒಂದು ಸರಿ ಲಾಕ್ ಮಾಡಿಬಿಟ್ಟು ಆಮೇಲೆ ವರ್ಕ್ ಮಾಡಬೇಕು. ಲಾಕ್ ಆಯ್ತಲ್ಲ, ಈಗ 1, 2, 3 ಚೈನ್ ಆದರೂ ಹಾಕಿ ಅಥವಾ 2 ಚೈನ್ ಆದರೂ ಹಾಕ್ಬೋದು. 3 ಚೈನ್ ಹಾಕಿ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ, 2ರಿಂದ 1 ಸರಿ, 2ರಿಂದ 1 ಸರಿ ಟ್ರಿಪಲ್ ಕ್ರೋಶೆ ಹಾಕಿದೆ. 3 ಚೈನ್ ಆದಮೇಲೆ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ, 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ. ಇವಾಗ 3 ಚೈನು, ಡಬಲ್ ಕ್ರೋಶೆಟ್, ಟ್ರಿಬಲ್ ಕ್ರೋಶೆಟ್, ಒಂದು ಬೀಡು, ಟ್ರಿಬಲ್ ಕ್ರೋಶೆಟ್ ಆಯಿತು. ಇವಾಗ 1, 2, 3 ಚೈನ್ ಹಾಕ್ತೀನಿ. ರಿಂಗ್ ಬೀಡ್ ಒಳಗಡೆಗೇ ಈ 3 ಚೈನ್ ಹಾಕಿರೋದನ್ನು ಸಿಂಗಲ್ ಕ್ರೋಶೆಟ್ಟಿಂದ ಲಾಕ್ ಮಾಡ್ತೀನಿ. ಮತ್ತು ಈಗ 1, 2, 3 ಮತ್ತು 3 ಚೈನ್ ಹಾಕಬೇಕು. ಇಲ್ಲಿ ಯಾವ ಥರ ಹಾಕಿದ್ವಲ್ಲ ಅದೇ ಥರನೇ 3 ಚೈನ್ ಹಾಕಬೇಕು. 1, 2, 3 ಚೈನ್ ಹಾಕ್ತೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ, 2ರಿಂದ ಲೂಪಿಂದ 1 ಸರಿ ಮತ್ತು 2 ಲೂಪಿಂದ 1 ಸರಿ. ಟ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು ಮತ್ತು 2ರಿಂದ 1 ಸರಿ, 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ. ಇದಾದ ನಂತರ 1, 2, 3 ಚೈನ್ ಹಾಕ್ತೀನಿ. ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಸಿಂಗಲ್ ಕ್ರೋಶೆಟ್ಟಿಂದ ಲಾಕ್ ಮಾಡ್ತೀನಿ. ಮತ್ತು ಆ್ಯಸ್ ಯೂಶಲ್ ಮತ್ತೆ ಇಲ್ಲಿ ನಾವು 3 ಚೈನ್ ಹಾಕಬೇಕು.
ಮತ್ತೆ ಟ್ರಿಬಲ್ ಕ್ರೋಶೆ ಹಾಕಬೇಕು, ಒಂದು ಬೀಡನ್ನ ಹಾಕಬೇಕು, ಮತ್ತೆ ಟ್ರಿಬಲ್ ಕ್ರೋಶೆ ಹಾಕಿ ಮತ್ತೆ 3 ಚೈನ್ ಹಾಕಿ ಆ ರಿಂಗ್ ಬೀಡ್ ಒಳಗಡೆಗೆ ಮತ್ತೆ ಲಾಕ್ ಮಾಡಬೇಕು. ಇದೇ ಥರ ನಮಗಿಲ್ಲಿ 3 ಪೆಟಲ್ಸ್ ಬರುತ್ತೆ ಟೋಟಲಾಗಿ. ರಿಂಗ್ ಬೀಡ್ ನೀವು ದೊಡ್ಡದು ತೊಗೊಂಡ್ರೆ ಒಂದು 4 ಬರ್ಬೋದು, ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ಆ ಥರ ಆಗುತ್ತೆ. ನಾನಿಲ್ಲಿ ಸ್ಮಾಲ್ ಸೈಜ್, ಯಾವಾಗಲೂ ಬ್ರೈಡಲ್ ಸ್ಯಾರೀಸ್ಗೆಲ್ಲ ನಾವು ರಿಂಗ್ ಬೀಡ್ ತೊಗೊಳ್ತೀವಲ್ಲ ಆ ಸೈಜ್ ತೊಗೊಂಡಿರೋದ್ರಿಂದ ನನಗೆ 3 ಪೆಟಲ್ಸ್ ಕರೆಕ್ಟಾಗಿ ಫಿಲ್ ಆಯಿತು. ಒಂದು 2 3 ಚೈನ್ ಹಾಕ್ತೀನಿ ರಿಂಗ್ ಬೀಡ್ ಒಳಗಡೆಗೆ. ಇದನ್ನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಈಗ ನೋಡಿ ಇಲ್ಲಿ ಲಾಕ್ ಇದೆಯಲ್ಲ, ಲಾಕ್ ಪಕ್ಕ ನಮಗೆ ಗ್ಯಾಪ್ ಕಾಣುತ್ತೆಲ್ಲ, ರಿಂಗ್ ಬೀಡಿಗೂ ಬಟ್ಟೆಗೂ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಆ ಗ್ಯಾಪ್ ಒಳಗಡೆಗೆ ಹೋಗಿ ಒಂದು ಸರಿ ಲಾಕ್ ಮಾಡಬೇಕು. ನೋಡಿ ತೋರಿಸ್ತೀನಿ, ಇಲ್ಲಿ ನೋಡಿ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಅದ್ರ ಒಳಗಡೆನೆ ನೋಡಿ ಇಲ್ಲಿ ಗ್ಯಾಪ್ ಕಾಣ್ತಾ ಇದೆಯಲ್ಲ, ಬಟ್ಟೆಗೂ ರಿಂಗ್ ಬೀಡ್ ಆ ಖಾಲಿ ಜಾಗದೊಳಗಡೆ ಹೋಗಿ, ಬಟ್ಟೆಗೆ ಬೇಡ, ಆ ಸಿಂಗಲ್ ಕ್ರೋಶೆಟ್ ಇತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಹಾಕಿಬಿಟ್ಟು ಮತ್ತು ಈ ಕಡೆಗೆ ಯಾವ ಥರ ನಾವು 3 ಚೈನ್ ಹಾಕಿದ್ವಲ್ಲ ಅದೇ ಥರ 3 ಚೈನ್ ಹಾಕಬೇಕು. ಕ್ಲೀನಾಗಿ ಸೆಟ್ ಮಾಡಿದರೆ ಕ್ಲೀನಾಗಿ ಈ ಥರ ಕೂರುತ್ತೆ. ಇದಾದ ನಂತರ ನೋಡಿ ನೀಟಾಗಿರುತ್ತೆ ಅಂತ ಏನು ಇಲ್ಲ. ನೀವಾಗ ಅಕಸ್ಮಾತ್ ಟ್ರಿಬಲ್ ಕ್ರೋಶೆ ಬೇಡ ಅಂದರೆ ಡಬಲ್ ಕ್ರೋಶೆಟ್ ಆದರೂ ಹಾಕ್ಕೊಂಡು ಈ ಥರ ಪೆಟಲ್ಸ್ಗಳನ್ನ ಫಾರ್ಮ್ ಮಾಡ್ಕೋಬೋದು. ಒಂದು ಬೀಡ್ ಇಲ್ಲಿದೆ. ಇವಾಗ ಲಾಕ್ ಆದಮೇಲೆ ನಾವಿಲ್ಲಿ 3 ಚೈನ್ ಹಾಕಿದ್ವಲ್ಲ ಅದೇ ಥರನೇ ಇಲ್ಲಿನೂ ಸಹ 3 ಚೈನ್ ಹಾಕ್ತೀನಿ. 1 2 3 ಚೈನ್ ಹಾಕಬೇಕು, ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 1 2 3 4 5 ಚೈನ್ ಹಾಕ್ತೀನಿ. ಕುಚ್ಚು ಬರೋದಕ್ಕೆ ಎಲ್ಲಿಗೆ ಬೇಕೋ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಆದಮೇಲೆ ಮತ್ತೆ 3 ಚೈನ್ ಹಾಕಬೇಕು. ಇಲ್ಲಿ ನೋಡಿ ಒಂದು ರಿಂಗ್ ಬೀಡ್ ವರ್ಕ್ ಆದಮೇಲೆ 3 ಚೈನ್ 5 ಚೈನ್ ಮತ್ತು 3 ಚೈನ್ ಹಾಕ್ಕೊಂಡು ಒಂದು ಎಕ್ಸ್ಟ್ರಾ ಲಾಕ್ ಮಾಡಿ, ಅದಾದ ನಂತರ ಒಂದು ರಿಂಗ್ ಬೀಡು, ಅದರೊಳಗಡೆ ಒಂದು ಪ್ಲೇನ್ ಬೀಡ್ ಆದರೂ ತೊಗೋಬೋದು, ಕಟ್ಟಿಂಗ್ ಬೀಡ್ಸ್ ಆದರೂ ತೊಗೋಬೋದು. ನಾನಿಲ್ಲಿ ಕಟ್ಟಿಂಗ್ ಬೀಡ್ಸ್ ಹಾಕಿದ್ದೀನಿ, ಪ್ಲೇನ್ ಬೀಡ್ ಇಲ್ಲ ಅಂತೇಳ್ಬಿಟ್ಟು ಕಟ್ಟಿಂಗ್ ಬೀಡ್ಸ್ ಹಾಕಿದ್ದೀನಿ. ಬೀಡನ್ನ ಲಾಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಬಟ್ಟೆನ ಬ್ಯಾಕ್ ಸೈಡು ತಿರುಗಿಸ್ಕೋಬೇಕು. ನೋಡಿ ಲಾಕ್ ಮಾಡಿಬಿಟ್ಟು ಬಟ್ಟೆನ ಬ್ಯಾಕ್ ಸೈಡ್ ಈ ಥರ ತಿರುಗಿಸ್ಕೊಂಡು ರಿಂಗ್ನ ನಮ್ಮ ಕಡೆಗೆ ತಿರುಗಿಸ್ಕೋಬೇಕು. ಈ ಥರ ತಿರುಗಿಸ್ಕೊಂಡ್ಬಿಟ್ಟು ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. 1 2 3 ಇದೇ ಥರನೇ ಇಲ್ಲಿ 5 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಬೋದು. ಬೀಡ್ಸ್ ಕಮ್ಮಿ ಯೂಸ್ ಮಾಡಿ, ಬೀಡ್ಸ್ ಬೇಡ ಅಂದರೆ ಈ ಏನು ಒಂದು ಸ್ಮಾಲ್ ಸೈಜ್ ಬೀಡನ್ನ ನಾನು ಯೂಸ್ ಮಾಡಿದ್ದೀನಲ್ಲ ಅದನ್ನು ನೀವು ಸ್ಕಿಪ್ ಮಾಡಿಬಿಟ್ಟು ಬರೀ 10 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಬೋದು. ಮತ್ತು ಆ ಪೆಟಲ್ಸಿಗೆ ಹಾಕಿರೋಂತಹ ಬೀಡ್ಸ್ಗಳನ್ನೂ ಸಹ ನೀವು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ 3 ಚೈನು, 2 ಟ್ರಿಬಲ್ ಕ್ರೋಶೆಟು ಮತ್ತು 3 ಚೈನ್ ಹಾಕಿ ಲಾಕ್ ಆ ಥರನೂ ಮಾಡ್ಬೋದು. ಬೀಡ್ಸ್ ಜಾಸ್ತಿ ಬೇಡ ಅಂದರೆ ನಾನು ಹೇಳಿದ್ನಲ್ಲ ಈ ಬೀಡನ್ನ ಸ್ಕಿಪ್ ಮಾಡಿಬಿಟ್ಟು ಅದೇ ಥರ ನಾನಿಲ್ಲಿ ಫುಲ್ಲು ಫಿಲ್ ಮಾಡಿ ತೋರಿಸ್ತೀನಿ. ನೋಡಿ 5 ಹಾಫ್ ಡಬಲ್ ಕ್ರೋಶೆಟ್ ಆಯಿತು, ಟೋಟಲ್ 10 ಆಯಿತು. ಫಸ್ಟ್ನೇದರ ಲಾಕ್ ಮೇಲೆ ಇವಾಗ ಇದನ್ನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ರಿಂಗ್ ಬೀಡನ್ನ ಮತ್ತೆ ಸ್ಟ್ರೈಟ್ ಮಾಡ್ಕೊಂಬಿಟ್ಟು ಒಂದು ಲಾಕ್ ಹಾಕ್ತೀನಿ. ಲಾಕ್ ಹಾಕಿದ ಮೇಲೆ 3 ಚೈನ್ ಹಾಕ್ತೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ, 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ. ಇವಾಗ ಒಂದು ಬೀಡ್, ಈ ಬೀಡ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ ಮತ್ತೆ ಟ್ರಿಬಲ್ ಕ್ರೋಶೆ ಹಾಕ್ಬೋದು. ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿ ಮತ್ತು ರಿಂಗ್ ಬೀಡ್ ಒಳಗಡೆಗೆ ಲಾಕ್ ಮಾಡಬೇಕು. 1 2 3 ಚೈನ್ ಹಾಕಬೇಕು, ರಿಂಗ್ ಬೀಡ್ ಒಳಗಡೆಗೆ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ ಹಾಕಬೇಕು. ಇದೇ ಥರನೇ ಇಲ್ಲಿ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಈ ಥರನೇ ಬೀಡ್ಗಳನ್ನ ಹಾಕ್ಕೊಂಡು ನೋಡಿ 3 ಚೈನು, ಟ್ರಿಬಲ್ ಕ್ರೋಶೆ, ಒಂದು ಬೀಡು, 3 ಚೈನು ಹಾಕಿಬಿಟ್ಟು ಲಾಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಇವಾಗ ಇಲ್ಲಿಗೆ ಡೈರೆಕ್ಟಾಗಿ
ನೋಡ್ಬೋದು ನೀವು. ಲಾಕ್ ಪಕ್ಕದಲ್ಲಿ ಬಟ್ಟೆ ಖಾಲಿ ಜಾಗ ಇದೆಯಲ್ಲ, ಬಟ್ಟೆಗಲ್ಲ, ಆ ಲಾಕಿನ ದಾರ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿ ಮತ್ತೆ 3 ಚೈನ್ ಹಾಕಬೇಕು. ಸಿಂಗಲ್ ಕ್ರೋಶೆಟ್ಟು ಮತ್ತು 3 ಚೈನ್, 1 2 3 ಚೈನು, ಬಟ್ಟೆಗೆ ಲಾಕ್ ಮತ್ತು 5 ಚೈನ್. ಈ ಥರ ದಾರ ಗಂಟು ನಾವು ಕಟ್ಕೊಂಡಾಗ ಏನೂ ಆಗೋದಿಲ್ಲ. ಆರ್ಚ್ನಲ್ಲಿ ಬಂದಾಗೂ ಬ್ಯಾಕ್ ಸೈಡ್ ಹೋಗುತ್ತೆ. ಈ ಥರ ನೋಡಿ, ಇವಾಗ ಕುಚ್ಚು ಕಟ್ತೀವಲ್ಲ ಆದರೆ ಹಿಂದ್ಗಡೆಗೆ ಇದು ಮುಚ್ಕೊಳ್ಳುತ್ತೆ, ಕಾಣೋದಿಲ್ಲ. ನಾವು ಕುಚ್ಚು ಕಟ್ಟಿದಾಗ ಆ ದಾರನೂ ಅದರೊಳಗಡೆ ಸೇರ್ಕೊಂಡು ಬಿಡುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. 1 2 ಚೈನ್ ಹಾಕ್ತೀನಿ, ಎಕ್ಸ್ಟ್ರಾ ಹಾಕ್ಬಿಟ್ಟು ದಾರನ ಕಟ್ ಮಾಡಿಬಿಟ್ಟು, ಈ ದಾರನ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ನೀವು ಕುಚ್ಚು ಕಟ್ಕೊತೀರಲ್ಲ ಅದ್ರ ಜೊತೆ ಸೇರಿಸ್ಕೊಂಡು ಕಟ್ಕೋಬೋದು. ಇಲ್ಲಾಂದರೆ ಬ್ಯಾಕ್ ಸೈಡು ಫ್ಯಾಬ್ರಿಕ್ ಗ್ಲೂ ಹಾಕಿ ಸ್ಟಿಕ್ ಮಾಡ್ಬೋದು. ಇಲ್ಲಿ 5 ಚೈನ್ ಇರೋ ಕಡೆ ಕುಚ್ಚು ಕಟ್ತೀನಿ. ಯಾಕೆ ಎಕ್ಸ್ಟ್ರಾ 3 ಚೈನ್ ಹಾಕಿದ್ದೀನಿ ಅಂದರೆ ಆ ಆರ್ಚಿಗೆ, ಏನು ರಿಂಗ್ ಬೀಡ್ ಆರ್ಚ್ ಇದೆಯಲ್ಲ ಆ ಪೆಟಲ್ಸಿಗೆ ಹತ್ರ ಆಗಬಾರ್ದು ಕುಚ್ಚು ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡಿರೋದು. ನೋಡಿ, ಕುಚ್ಚು ಕಟ್ಟಿದ್ದೀನಿ ಕಾಂಟ್ರಾಸ್ಟ್ ಕಲರ್ನಲ್ಲಿ. ಡಿಸೈನ್ ಬಂದು ಟೋಟಲಾಗಿ ಈ ಥರ ಇದೆ. ತುಂಬ ಈಸಿಯಾಗಿ ಹಾಕ್ಬೋದು. ಒಂದು 3.5 ಅವರ್ಸ್ನೊಳಗಡೆ ಹಾಕಿಬಿಟ್ಟು ವಿತ್ ಕುಚ್ಚು ಕಟ್ಟಿ ನೀವು ಕೊಡ್ಬೋದು ಈಸಿಯಾಗಿ. ಅರ್ಜೆಂಟಾಗಿ ಬೇಕು, ಗ್ರ್ಯಾಂಡಾಗಿ ಬೇಕು ಅಂದರೆ ಈ ಡಿಸೈನ್ ಒಂದು 3.5 ಅವರ್ನಲ್ಲಿ ಕಂಪ್ಲೀಟ್ ಮಾಡ್ಬೋದು. ನಾನಿಲ್ಲಿ 137 ದಾರನ ಕುಚ್ಚು ಕಟ್ಟಿದ್ದೀನಿ. ಬ್ರೈಡಲ್ ಸ್ಯಾರಿಗೆ 150 ಕಟ್ಬೋದು, 130 ಕಟ್ಟಿದ್ರು ಚೆನ್ನಾಗಿ ಕಾಣುತ್ತೆ. ಬೀಡ್ಸ್ನ ಆದಷ್ಟು ಮ್ಯಾಟ್ ಫಿನಿಶಿಂಗ್ ಬೀಡ್ ತೊಗೊಳ್ಳಿ ಬ್ರೈಡಲ್ ಸ್ಯಾರೀಸ್ಗೆಲ್ಲ ಹಾಕುವಾಗ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.